ನೋಡಿ ಒಬ್ಬನೇ ಇರೋದಕ್ಕೆ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಇವತ್ತು ಡೇ 5 ಆಗಿರುತ್ತೆ. ಇವತ್ತು 3 ಎಕ್ಸಸೈಸ್ ಮಾಡ್ತೀನಿ. ಒಂದು ಚೆಸ್ಟು, ಬ್ಯಾಕು ಮತ್ತು ಬೈಸೆಪ್ಸು. ಟೈಮ್ ಸಿಕ್ಕಿದ್ರೆ 4 ಆರ್ಮ್ಸ್ ಮಾಡ್ತೀನಿ. ಆಮೇಲೆ ಇವತ್ತು ಮೇಯ್ನ್ ಏನಾಗಿರುತ್ತೆ ಅಂದರೆ ವಿಡಿಯೋದಲ್ಲಿ ನಾನು ಇಲ್ಲಿ ವೀಕ್ಲಿ ಏನು ತಿಂತೀನೋ ಅದಕ್ಕೆ ಗ್ರೋಸರಿ ಶಾಪಿಂಗ್ ಹೋಗ್ತೀನಿ. ಅದೇನೇನು ತಗೋತೀನಿ ಅದನ್ನು ತೋರಿಸ್ತೀನಿ. ಸೊ ಅಷ್ಟೊಂದೇನು ಮೇಜರ್ ಟಾಪಿಕ್ ಏನಿರಲ್ಲ, ಬರೀ ಒಂದು ಗ್ರೋಸರಿ ಶಾಪ್ಗೆ ಹೋಗ್ಬಿಟ್ಟು ಏನು ತಗೋತೀನಿ ಇವತ್ತು ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ. ಸೊ ಹೋಣ ಬನ್ನಿ. ಇವತ್ತು ಮಳೆ ಬರ್ತಾನೆ ಇದೆ, ಆದರೆ ಇವತ್ತು ಸ್ಯಾಟರ್ಡೆ. ಹೆಂಗೆ ಮಳೆ ಬರ್ತಾ ಇದೆ, ಜನ ಎಲ್ಲ ಯಾವ ಥರ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ದೊಡ್ಡ ಮಾಲು ಇಲ್ಲಿ ಹಾಮ್ ರೀಜನ್ಗೆ. ಸೊ ಇದ್ರೊಳಗಡೆ ಒಂದು ಮಿನಿಮಮ್ ಅಂದರೆ ಒಂದು 100 ಅಂಗಡಿಗಳಿರುತ್ತೆ. ನೋಡಿ ಅಲ್ಲಿ ಕಾಣಿಸ್ತಿದೆ ಡಾಯ್ಚ್ ಮ್ಯಾನು, ಮೀಡಿಯಮ್ ಆಕ್ಟು, DM, ಆಮೇಲೆ ಏನೇನೋ ಇರುತ್ತೆ. ಇದೊಂದು ಮೇಜರ್ ಬಸ್ ಸ್ಟಾಪ್. ಮೇನು ಚಿಕನ್ ಬ್ರೆಸ್ಟು, ಅದು ಟರ್ಕಿ ಸ್ಟೋರಲ್ಲಿ ಏನಕ್ಕೆ ತೊಗೋತೀನಿ ಅಂದರೆ ಅದನ್ನು ಸ್ವಲ್ಪ ಫ್ರೆಶ್ ಥರ ಇರುತ್ತೆ. ಹಳೇದು ಈ ನೆಟ್ಟೋಗಿಟ್ಟೋಲ್ಲಿ ಇಡೋದೆಲ್ಲ ಸ್ವಲ್ಪ ತುಂಬ ನೋಡಿ ಇಲ್ಲಿದೆ ಕೊರಿಯಾಂಡರ್ ಚೆನ್ನಾಗಿ. ನೋಡಿ ಇದು ಕೊರಿಯಾಂಡರ್ ಒಂದು ಕಟ್ಟಿಗೆ 100. ಇಷ್ಟು ಚಿಕನ್ ತಿನ್ನಬೇಕಾಗುತ್ತೆ, ಬಾಡಿ ಬೇಕು ಅಂದರೆ. ಇದೆಲ್ಲ ತಿನ್ನಬೇಕು ಅನಿಸುತ್ತೆ, ತಿನ್ನಿಸ್ಬೇಕು ಅನಿಸುತ್ತೆ, ಆದರೆ ಎರಡಕ್ಕೂ ಟೈಮ್ ಇಲ್ಲ. ಇಲ್ಲಿ ಮೈ ಉರಿಯೋ ವಿಷಯ ಏನು ಅಂದರೆ ಒಂದೊಂದು ಐಟಮ್ನ ತೊಗೊಳೋದಕ್ಕೂ ಒಂದೊಂದು ಕಡೆ ಹೋಗಬೇಕು. ಸೊ ಸುಮಾರು ಜಾಗಗಳಿಗೆ ಹೋಗೋದ್ರಿಂದ ಅದೇ ಪ್ರಾಬ್ಲಮ್. ಬನ್ನಿ ಇವಾಗ ನೆಟ್ಟೋಗಿ ಹೋಗೋಣ. ಸೊ ಬೇಸಿಕ್ ಥಿಂಗ್ಸ್ ತೊಗೊಳಕ್ಕೆ. ನೋಡಿ ಇದೇ ನೆಟ್ಟೋ. ಈ ಥರ ಒಂದು ಬ್ಯಾಗು ಅಂದರೆ ಕಾರ್ಡ್ ತೊಗೊಳ್ಳೇಬೇಕು, ಇಲ್ಲಾಂದರೆ ಹಿಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಫಸ್ಟು ಬನ್ನಿ ಈರುಳ್ಳಿ ನೋಡೋಣ. ಈರುಳ್ಳಿ ಮಧ್ಯ ಆ್ಯಪಲ್ ಹೆಂಗಿದ್ರು ಮೊನ್ನೆ ತೊಗೊಂಡಿದ್ದೀನಿ, ಸೊ ಆ್ಯಪಲ್ ಬೇಡ, ಈರುಳ್ಳಿ ತೊಗೊಳ್ಳೋಣ ಫಸ್ಟು. ಈರುಳ್ಳಿ ಎಲ್ಲಿರುತ್ತೆ ನೋಡೋಣ. ನೋಡಿ ತರಕಾರಿಗಳೆಲ್ಲ ಹೆಂಗಿಟ್ಟಿದ್ದಾರೆ ನೋಡಿ. ಕೆಂಪು ಈರುಳ್ಳಿ, ಆಮೇಲೆ ವೈಟ್ ಕಲರ್ ಇರುತ್ತೆ. ಇವತ್ತು ನಾನು ರೆಡ್ ನಾನು ನಾರ್ಮಲಿ ಇದನ್ನೇ ತೊಗೊಳ್ಳೋದು, ಆದರೆ ಇವತ್ತು ಇದು ತೊಗೊಂಡಿದ್ದೀನಿ. ಟೊಮ್ಯಾಟೊ ತೊಗೊಳ್ಳೋಣ ಬನ್ನಿ. ಟೊಮ್ಯಾಟೊ ಇದು ಸ್ವಲ್ಪ ಕಮ್ಮಿ ಇದೆ ರೇಟ್. ನೋಡಿ ಟೊಮೆಟೊ ಆಯಿತು. ಮೊಸರು ನೋಡಿ ಈ ಥರ ಇರುತ್ತೆ, ಇಲ್ಲೆಲ್ಲ ಸ್ವಲ್ಪ ಬಿಟ್ಟರೆ. ಮೇಜರ್ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂದರೆ ಇದು ಮೊಟ್ಟೆ. ನೋಡಿ ಎಷ್ಟೋ ಐಟಮ್ಸು ಮನೇಲಿದೆ, ಆದರೆ ಅದಕ್ಕೆ ಅರ್ಧಂಬರ್ಧ ಶಾಪಿಂಗ್ ಮಾಡ್ತಾಯಿದ್ದೀನಿ. ಆದರೆ ನೆಕ್ಸ್ಟ್ ಒಂದು ದಿನ ಪ್ರಾಪರಾಗಿ ವೀಡಿಯೋ ಮಾಡ್ತೀನಿ ಏನು ತಿನ್ನಬೇಕು ಫ್ಯಾಟ್ ಲಾಸ್ ಟೈಮಲ್ಲಿ ಅಂತ. ಅಲ್ಲಿವರೆಗೂ ಕಾಯ್ದು ನೋಡಿ. ಇಲ್ಲಿ ಜರ್ಮನಿಲಿ ಕವರ್ಗೂ ದುಡ್ಡು ಕೊಡಬೇಕು, ಮಿನಿಮಮ್ ಅಂದರೆ 69 ನೋಡಿ. ಎಷ್ಟೇ ಡಯಟಲ್ಲಿ ಇರೋಕ್ಕೆ ಟ್ರೈ ಮಾಡಿದ್ರು 50 ಸೆಂಟಿಗೆ ಹಾಕಿದ್ರು ಅಂತ ಮಾರ್ಗರಿಟಾ ಪಿಜ್ಜಾ ತೊಗೊಂಡೆ ನೋಡಿ. ಆದರೆ ಇಡೀ ವೀಕ್ ಕ್ಲೀನಾಗಿ ತಿಂದಮೇಲೆ ಒಂದು ಚಿಕ್ಕ ಪಿಜ್ಜಾ, ಅದು ದೊಡ್ಡದಲ್ಲ, ಚಿಕ್ಕ ಪಿಜ್ಜಾ ಅಷ್ಟೇ. ಸೊ ಇದು ಸಣ್ಣ ಪುಟ್ಟ ಚೀಟೆಲ್ಲ ನಡೀತಾ ಇರುತ್ತೆ. ಇದು ನನ್ನ ಹಳೆ ಗರ್ಲ್ ಫ್ರೆಂಡು ಹೇಳ್ತಾ ಇದ್ಲು. ಇರೋದ್ರಿಂದ ಇದೊಂದೇ ಪ್ರಾಬ್ಲಮ್ ಏನು ಹೇಳಿ, ಎಲ್ಲ ಕೆಲಸನೂ ನೀವು ಒಬ್ಬರೇ ಮಾಡ್ಕೋಬೇಕು. ನೋಡಿ ಈ ಕೈಯಲ್ಲೊಂದು ಬ್ಯಾಗು, ಈ ಕೈಯಲ್ಲೊಂದು ಬ್ಯಾಗು, 2 ಹೆವಿ ವೆಯ್ಟು. ಇದನ್ನು ತೊಗೊಂಡು ಮನೆಗೆ ಹೋಗಿ ಇನ್ನೂ ನಾನು ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಆಲ್ರೆಡಿ 1 o'clock ಆಯಿತು.
ಅಡುಗೆ ಮಾಡಿ ತಿಂಡಿ ತಿಂದು ಸ್ಯಾಟರ್ಡೇ ಎಲ್ಲಿ ನೆಮ್ಮದಿ. ಇದ್ರ ಬಗ್ಗೆ ಚಿಕನ್ನ ಹಿಂಗೆ ಕಟ್ ಮಾಡಿಬಿಟ್ಟು 200 ಗ್ರಾಮ್ಸ್ನ ಎತ್ತಿಟ್ಕೊಬೇಕು. ಸೊ ಇದು ಯಾವತ್ತಿನ ದಿನ ಬರುತ್ತೋ ಅವತ್ತು ಓಪನ್ ಮಾಡಿ ಇದನ್ನು ಬೌಲ್ಗೆ ಹಾಕಿ ಓವನಲ್ಲಿ ಇಡೋದಷ್ಟೇ, ಮ್ಯಾರಿನೇಟ್ ಮಾಡಿ.